ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ನಿನ್ನೆ ಪೊಲೀಸರಿಂದ ದಾಖಲೆ ಸೃಷ್ಟಿ ಅಂತ ಪ್ರಬಲ ವಾದ ಮಂಡಿಸಿದ್ದ ದಾಸನ ಪರ ವಕೀಲ ನಾಗೇಶ್ ವಾದದ ಮೇಲೆ ದರ್ಶನ್ ಭಾರಿ ನಿರೀಕ್ಷೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ. ನೋವಿದ್ರೂ ಸ್ಕ್ಯಾನಿಂಗ್ ಸರ್ಜರಿ ನಿರಾಕರಿಸಿ ಬೆಂಗಳೂರಲ್ಲೇ ಚಿಕಿತ್ಸೆಗೆ ಹಠ. ಇಂದು ಆರ್ಥೋಪೆಡಿಕ್ ವೈದ್ಯರ ಪರಿಶೀಲನೆ. ಇಷ್ಟು ದಿನ ಇಟ್ಟಿದ್ದ ದರ್ಶನ್ ಬೇಡಿಕೆ ಇಂದಾದ್ರೂ ನೆರವೇರುತ್ತಾ? ಮೆಡಿಕಲ್ ಬೆಡ್ ಹಾಗೂ ದಿಂಬು ನೀಡುವಂತೆ ಆರ್ಥೋಪೆಡಿಕ್ ವೈದ್ಯರ ಸೂಚನೆ. ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಚನೆ ನೀಡುತ್ತೇವೆಂದ ಜೈಲಾಧಿಕಾರಿಗಳು. ದೇವಸ್ಥಾನಗಳನ್ನು ಸರ್ಕಾರದಿಂದ ಮುಕ್ತಗೊಳಿಸಲು ಒತ್ತಾಯಿಸಿ ಹೋರಾಟ. ವಿಶ್ವ ಹಿಂದೂ ಪರಿಷತ್ನಿಂದ ನಾಳೆ ಉಪವಾಸ ಸತ್ಯಾಗ್ರಹ. ದಕ್ಷಿಣ ಕನ್ನಡದ ಸೌತಡ್ಕ ಕ್ಷೇತ್ರದಲ್ಲಿ ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ಹೋರಾಟ. ವಿಜಯಪುರದಲ್ಲಿ ಕೋಮು ಸಂಘರ್ಷಕ್ಕೆ ಯತ್ನಿಸಿದ್ದ 2 ಕಿಡಿಗೇಡಿಗಳ ಬಂಧನ. ಗಣೇಶನ ವಿಗ್ರಹದ ಮೇಲೆ ಕಲ್ಲೆಸೆದ ಸುಹೇಲ್, ಜುಬೇರಾ ಅರೆಸ್ಟ್. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಸೆರೆ ಹಿಡಿದ ಪೊಲೀಸರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಪಣ ತೊಟ್ಟ ಡಿಸಿಎಂ ಡಿಕೆಶಿ. ನಾವು ಅಭ್ಯರ್ಥಿ ಬದಲು ಅಭಿವೃದ್ಧಿಗೆ ಚಿಂತನೆ ಮಾಡ್ತಾ ಇದ್ದೀವಿ. ನಾನೇ ಅಭ್ಯರ್ಥಿ ಎಂದು ಕೆಲಸ ಮಾಡಿ ಅಂತ ಕಾರ್ಯಕರ್ತರಿಗೆ ಕರೆ. ಏಕಕಾಲದಲ್ಲಿ ಹಲವರಲ್ಲಿ ಉಡುಪಿಯ ಉಪ್ಪುಂದದಲ್ಲಿ ವಾಂತಿ ಭೇದಿಯಿಂದ ಆತಂಕ. ವರದಿಯಲ್ಲಿ ಸಾಮಾನ್ಯ ಕಲುಷಿತ ನೀರಿನಿಂದಾದ ವಾಂತಿ ಭೇದಿ ಎಂದು ಉಲ್ಲೇಖ. ಕಾಲರಾ ಇಲ್ಲವೆಂದು ಆರೋಗ್ಯ ಇಲಾಖೆ ಅಧಿಕಾರಿ ನಾಗರತ್ನ ಸ್ಪಷ್ಟನೆ. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆ ಹಿನ್ನೆಲೆ ತುಂಬಿ ಹರಿದ ಡೋಣಿ ನದಿ. ತೀರದ ಗ್ರಾಮಸ್ಥರಲ್ಲಿ ಮತ್ತೆ ಪ್ರವಾಹದ ಭೀತಿ. ಡೋಣಿ ನದಿಯ ಹಳೆಯ ಸೇತುವೆ ಜಲಾವೃತವಾದರೂ ಅದರ ಮೇಲೆಯೇ ವಾಹನ ಸಂಚಾರ. ಮಳೆಗಾಗಿ ಪೂಜೆ ಸಲ್ಲಿಸಿದ ಬೆನ್ನಲ್ಲೇ ಅಬ್ಬರಿಸಿದ ವರುಣ. ಸಂತಸದಿಂದ ಕುಣಿದು ಕುಪ್ಪಳಿಸಿದ ಕೋಲಾರದ ಬೂದಿಕೋಟೆ ಗ್ರಾಮಸ್ಥರು. ಸಾಂಪ್ರದಾಯಿಕ ಜಾನಪದ ಹಾಡು ಹಾಡಿ ಸಂಭ್ರಮ. ಪ್ರವಾದಿ ಮೊಹಮ್ಮದ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಗೆ ಆಕ್ರೋಶ. ಹೈದರಾಬಾದ್ನಲ್ಲಿ ಯತಿ ನರಸಿಂಹಾನಂದ ಬಂಧಿಸಲು ರಾತ್ರೋರಾತ್ರಿ ಭಾರೀ ಪ್ರತಿಭಟನೆ. ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ ಮುಸ್ಲಿಂ ಯುವಕರು. ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆ ನಕ್ಸಲರ ಘರ್ಷಣೆಯಲ್ಲಿ 36 ಮಾವೋವಾದಿಗಳ ಹತ್ಯೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ವಶಕ್ಕೆ. ಬಹುದೊಡ್ಡ ಯಶಸ್ಸಿನ ಬೆನ್ನಲ್ಲೇ ಅರಣ್ಯದೊಳಗೆ ಮುಂದುವರಿದ ನಕ್ಸಲರ ಶೋಧ. ಗ್ಯಾರಂಟಿ ಜಾರಿ ಬಳಿಕ ಹಿಮಾಚಲ ಪ್ರದೇಶ ಸರ್ಕಾರ ದಿವಾಳಿ. ಪ್ರತಿ ಟಾಯ್ಲೆಟ್ ಸೀಟಿಗೂ 25 ರೂಪಾಯಿ ಸುಂಕ ಹೇರಿಕೆ. ಬಿಜೆಪಿ ವಿರೋಧಿಸಿದ್ದಕ್ಕೆ ಆದೇಶ ದಿಢೀರ್ ರದ್ದು. ಬರೋಬ್ಬರಿ 9 ವರ್ಷಗಳ ಬಳಿಕ ಪಾಕಿಸ್ತಾನಕ್ಕೆ ತೆರಳಿರುವ ಭಾರತದ ವಿದೇಶಾಂಗ ಸಚಿವ. ಅಕ್ಟೋಬರ್ 15 ಮತ್ತು 16ರಂದು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಜೈಶಂಕರ್ ಪ್ರಯಾಣ. ಇಸ್ಲಾಮಾಬಾದ್ನ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿ ಭಾಗಿ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ಪಾಕ್ನಲ್ಲಿ ಪ್ರತಿಭಟನೆ. ಬೆಂಬಲಿಗರ ರ್ಯಾಲಿ ತಡೆಗೆ ರಸ್ತೆಗಳಲ್ಲಿ ಕಂಟೈನರ್ ಇರಿಸಿ ಬ್ಲಾಕ್. ಇಮ್ರಾನ್ ಸಹೋದರಿ ಅಲೀಮಾ ಖಾನ್ ಸೇರಿ ಹಲವರ ಬಂಧನ. ಇಸ್ಲಾಮಾಬಾದ್ ರ್ಯಾಲಿ ತಡೆಯಲು ಹೆಚ್ಚಿನ ಪೊಲೀಸರು, ಅರೆಸೇನಾ ಪಡೆ ನಿಯೋಜನೆ. ಮುಂಜಾಗ್ರತಾ ಕ್ರಮವಾಗಿ ಮೊಬೈಲ್ ಸೇವೆ ನಿರ್ಬಂಧ. ಇಸ್ಲಾಮಾಬಾದ್, ರಾವಲ್ಪಿಂಡಿ ನಗರದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ. ಕೋಲ್ಕತ್ತಾದಲ್ಲಿ ದುರ್ಗೆಯ ವಿಗ್ರಹಗಳಿಗೆ ವಿಶೇಷ ಪೂಜೆ. ಈ ವರ್ಷ ಸಿಲಿಗುರಿ ನಗರದಲ್ಲಿ ಥಾಯ್ಲೆಂಡ್ನ ಪ್ರಸಿದ್ಧ ಯಕ್ಷ ದೇವಾಲಯದ ವಿಷಯ ಆಧರಿಸಿ ಭವ್ಯ ದುರ್ಗಾ ವಿಗ್ರಹ ಸ್ಥಾಪನೆ. ವಿಶಿಷ್ಟ ಮತ್ತು ಭವ್ಯ ಮೂರ್ತಿ ನೋಡಲು
ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಆಗಮನ. ಮಂಗಳ, ಚಂದ್ರ, ಸೂರ್ಯನ ಬಳಿಕ ಶುಕ್ರನ ಮೇಲೆ ಭಾರತದ ಕಣ್ಣು. ಶುಕ್ರ ಗ್ರಹದ ಅನ್ವೇಷಣೆಗೆ ಕೈ ಹಾಕಿದ ಇಸ್ರೋ ವಿಜ್ಞಾನಿಗಳು 2028ರ ವೇಳೆಗೆ ದಾಖಲೆ ಬರೆಯಲು ಈಗಿಂದಲೇ ತಯಾರಿ. ಆರೋಗ್ಯದಲ್ಲಿ ಚೇತರಿಕೆ ಹಿನ್ನೆಲೆ ಆಸ್ಪತ್ರೆಯಿಂದ ನಟ ರಜನಿಕಾಂತ್ ಬಿಡುಗಡೆ. ಮನೆಗೆ ಮರಳಿದ ಸೂಪರ್ ಸ್ಟಾರ್ ವೈಯಕ್ತಿಕವಾಗಿ ವಿಚಾರಿಸಿದ್ದಕ್ಕಾಗಿ ಪ್ರಧಾನಿ ಮೋದಿಗೆ ತಲೈವ ಧನ್ಯವಾದ. ಚೆನ್ನೈನಲ್ಲಿ ತಮಿಳು ನಟ ದಳಪತಿ ವಿಜಯ್ ವೃತ್ತಿ ಬದುಕಿನ ಕೊನೆ ಚಿತ್ರದ ಮುಹೂರ್ತ. ಕನ್ನಡದ ಕೆವಿಎನ್ ನಿರ್ಮಾಣ ಸಂಸ್ಥೆಯ ಸಿನಿಮಾದ ಶೂಟಿಂಗ್ ಇಂದಿನಿಂದ ಶುರು. ತಮ್ಮ ಕೊನೆಯ ಸಿನಿಮಾಗೆ ವಿಜಯ್ 275 ಕೋಟಿ ಸಂಭಾವನೆ ಪಡೆದ ಮಾಹಿತಿ. ಎರಡ್ 2025ರ ಐಸಿಸಿ ಚಾಂಪಿಯನ್ ಟ್ರೋಫಿ ಸಮೀಪವಾಗ್ತಾ ಇರುವಾಗಲೇ ಪಿಸಿಬಿಗೆ ಆಘಾತ. ಕ್ರಿಕೆಟ್ ಆಟಗಾರರಿಗೆ ಸಂಬಳ ನೀಡದ ಪಾಕ್ ಕ್ರಿಕೆಟ್ ಮಂಡಳಿ. ಸಂಬಳ ಕೊಟ್ಟಿಲ್ಲ ಎಂದು ಕ್ಯಾಪ್ಟನ್ಸಿಗೆ ರಾಜೀನಾಮೆ ಕೊಟ್ಟ ಬಾಬರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.